ವಿದ್ಯಾರ್ಥಿಗಳ ಮೇಲೆ ಟಾರ್ಗೆಟ್ ಮಾಡ್ತಾರೆ ಅಂತ ನಾನು ನಾನು ಈ ಹೇಳ್ತೀನಿ ಸರ್. ಪ್ರೊಟೆಸ್ಟ್ ಅಬ್ಸರ್ವ್ ಮಾಡ್ತಿದ್ದಾಗ ಲಲನ್ ಟಾಪ್ ಅಂತ ಹೇಳಿ ಒಬ್ಬ ಯೂಟ್ಯೂಬರ್ ಸರ್, ಒಬ್ಬ ಯೂಟ್ಯೂಬ್ ಅವ್ರ ಕಡೆಯಿಂದ ಒಂದು ಹುಡುಗನ್ನ ಅವ್ರು ಇಂಟರ್ವ್ಯೂ ಮಾಡಿದ್ರು. ಅವನ ಹೆಸರು ಇರ್ಫಾನ್ ಅಂತ ಹೇಳಿ. ಅವನು ಏನಕ್ಕೆ ಬಂದಿದ್ಯಪ್ಪ ನೀನು ಈ ಪ್ರತಿಭಟನೆಗೆ ಅಂತ ಅವ್ರು ಕೇಳ್ತಾರೆ. ನಾನು ದೆಹಲಿಯಲ್ಲಿ ಸಣ್ಣ ಕೂಲಿ ಕೆಲಸ ಮಾಡ್ತೀನಿ ಸರ್, ನಾನು ಅಕ್ಷರ ಕಲ್ತಿಲ್ಲ, ಕೂಲಿ ಕೆಲಸ ಮಾಡೋದು ನಾನು. ದಿನಕ್ಕೆ ಒಂದು 400 ರೂಪಾಯೋ 450 ರೂಪಾಯಿ ಕೊಡ್ತಾರೆ ನನಗೆ, ಅದು ಸರಿಯಾಗಿ ನನಗೆ ಸಂಬಳ ಕೊಡ್ತಾ ಇಲ್ಲ. ಮತ್ತು ಅಕ್ಷರ ಬರದೆ ಇದೆಲ್ಲ ಹೆಂಗಪ್ಪ. ಅವ್ನು GST ಬಗ್ಗೆ ಮಾತಾಡ್ತಾನೆ, ಡೈರೆಕ್ಟ್ ಟ್ಯಾಕ್ಸ್ ಬಗ್ಗೆ ಮಾತಾಡ್ತಾನೆ, ಇಂಡೈರೆಕ್ಟ್ ಟ್ಯಾಕ್ಸ್ ಬಗ್ಗೆ ಮಾತಾಡ್ತಾನೆ, ಶಾಯರಿಗಳು ಮಾತಾಡ್ತಾನೆ ಅವನು. ಜೊತೆಗೆ ಕೆಲವು ಕವಿಗಳದ್ದು ಕವನಗಳನ್ನು ವಾಚಿಸ್ತಾನೆ ಅವನು. ನೋಡಿ ಸರ್, ಅವನ ಮನೆಯೂ ಗಮನಿಸಿದೆ ನಾನು. ಏನಿಲ್ಲ ಸರ್, ಮನೆನ ಅವ್ನ ಬಾಗಿಲು ಯಾವುದು ಅಂದರೆ ಅವ್ನು ಸೀರೆ ಬಟ್ಟೆ ಬಿಟ್ಬಿಟ್ಟಿದ್ದಾರೆ, ಅದೇ ಅವ್ನ ಮನೆ ಬಾಗಿಲು. ಅನ್ಫಿನಿಶ್ಡು, ಪ್ಲಾಸ್ಟಿಂಗ್ ಆಗಿಲ್ಲ, ಇಟ್ಟಿಗೆ. ಏನು ಹೇಳಕ್ಕೆ ಹೊರಟ ಆ ಹುಡುಗ ಅಂತ ಹೇಳಿದ್ರೆ, ಸರ್ ನಮ್ಮದು ಟ್ಯಾಕ್ಸ್ ತೊಗೋತಾ 500 ರೂಪಾಯಿ ಸಂಪಾದನೆ ಮಾಡ್ತೀನಿ ಸರ್, ನಾನು GST ಕಟ್ತಾ ಇದ್ದೀನಿ. ನಾನು ಗೂಗಲಲ್ಲಿ ನನಗೆ ಮಾಹಿತಿಗಳು ಬೇಕು ಅಂದರೆ ಓದಕ್ಕೆ ಬರಲ್ವಲ್ಲ ಸರ್, ವಾಯ್ಸಲ್ಲಿ ಕೇಳಿ ಅದನ್ನು ಹೇಳೋದನ್ನು ಕೇಳಿಸ್ಕೊಂಡು ನಾನು ಅರ್ಥ ಮಾಡ್ಕೊಳ್ತೀನಿ, ಇದು ಸರಿನಾ ತಪ್ಪಾ ಅಂತ ಮತ್ತೆ ಎನ್ಶೋರ್ ಮಾಡ್ಕೊಳ್ತೀನಿ ಅನ್ನೋ ಅಂತ ಹುಡುಗ ಮಾತಾಡ್ತಿದ್ದ. 2 ಹೊತ್ತಿನ ಊಟ ನಾನು ಮಾಡಿಬಿಟ್ರೆ, 4 ರೊಟ್ಟಿ ಸಿಕ್ಕಿಬಿಟ್ರೆ ನಾನು ಸುಖಿ ಅಂತ ಯಾರೂ ಭಾವಿಸಬೇಡಿ. ನಮ್ಮ ಜೀವನ ಬೀದಿಗಳಲ್ಲಿ ಬಿದ್ದಿದೆ. ನಾನು ಪ್ರತಿಭಟನೆ ಮಾಡೋಕ್ಕೆ ಬಂದರೂ ಒಂದು 500 ರೂಪಾಯಿ ಕೂಲಿ ಹೋಯಿತು ಅಂತ. ಆದರೂ ನಾನು ರೈತರ ಪ್ರತಿಭಟನೆಯಲ್ಲಿ ನಾನು ಭಾಗಿಯಾಗಿದ್ದೆ, ಪಹಲ್ವಾನ್ಗಳ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೆ, ಸ್ಟೂಡೆಂಟ್ ಪ್ರತಿಭಟನೆಯಲ್ಲಿ ನಾನು ಭಾಗಿಯಾಗಿದ್ದೆ, ನನ್ನ ವಿರೋಧವನ್ನು ದಾಖಲಿಸ್ತಾ ಇದ್ದೀನಿ ಅಂತ ಹುಡುಗ ಹೇಳ್ತಾನೆ. ಸರ್, ಈ ಮಟ್ಟದ ಪ್ರತಿಭಟನೆಯಲ್ಲಿ ನೀವು ಮ್ಯಾಕ್ಸಿಮಮ್ ನಂಬರ್ ಏನು ಉದ್ದೇಶ ಇಟ್ಕೊಂಡಿದ್ರು, ನೀಟ್ ಕ್ವಶನ್ ಪೇಪರ್ ಲೀಕ್ ಆಗದೆ ಇದ್ದಿದ್ರೆ ಅತ್ಯಾಚಾರಿಗಳು ರೇಪಿಸ್ಟ್ಗಳು ಬರ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ, ಅಕಾರ್ಡಿಂಗ್ ಟು ಡೆಲ್ಲಿ ಪೊಲೀಸ್. ಈಗ ಅತ್ಯಾಚಾರಿಗಳು ರೇಪಿಸ್ಟ್ಗಳು, ಸೋ ಕಾಲ್ಡ್ ಅತ್ಯಾಚಾರ ರೇಪಿಸ್ಟ್ ಅಕಾರ್ಡಿಂಗ್ ಟು ಡೆಲ್ಲಿ ಪೊಲೀಸ್, ಅವ್ರು ಇಲ್ಲಿ ಯಾಕೆ ಬಂದರು, ನಾವು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರೆ ನಮ್ಮ ಮೇಲಿನ ಕೇಸ್ ತೆಗೆದು ಬಿಡ್ತಾರೆ ಅಂತ ಬಂದಿದ್ರ, ಅಥವಾ ಏನಕ್ಕೆ ಬಂದಿದ್ರು ಅವರು? ವಾಟ್ ಎವರ್ ಈಸ್ ಹಿಸ್ ಕ್ರಿಮಿನಲ್ ಹಿಸ್ಟ್ರಿ ಆರ್ ವಾಟ್ ಎವರ್ ಇಸ್ ಹಿಸ್ಟ್ರಿ, ಐ ಆಮ್ ನಾಟ್ ಕ್ವಶನಿಂಗ್ ಎನಿ ಇಂಟೆನ್ಷನ್ ಹಿಯರ್. ಆ ಪಾಪ ಯಾರು ಪಬ್ಲಿಕ್ ಗ್ಯಾದರಿಂಗ್ಸ್ಗೆ ಬರಲ್ಲ ಸರ್. ಅವನ ಬಡ ರೈತ ಯಾಕೆ ಬಂದ? ಅವನು ಬಂದಿರೋದು ಆ ಪಾಪ ಮಕ್ಕಳಿಗೆ ಅನ್ಯಾಯ ಆಗ್ತಿದೆ, ಅದಕ್ಕೆ ನನಗೆ ಸಹಮತಿ ಇದೆ ಅಂತ ಹೇಳಕ್ ಬಂದಿದ್ದ ಅಷ್ಟೇ. ಯಾವನೋ ಒಬ್ಬ ಟ್ಯಾಕ್ಸ್ ಫ್ರಾಡಲ್ಲಿ ಸಿಕ್ಕಾಕೊಂಡಿರ್ತಾನೆ, ಅವನಿಗೂ ಅನ್ಸುತ್ತೆ ಮಕ್ಕಳಿಗೆ ಅನ್ಯಾಯ ಆಗ್ತಿದೆ, ಅವನು ಬರ್ತಾನೆ. ಅವ್ರವ್ರ ಕೇಸ್ಗಳನ್ನ ಅವ್ರವ್ರ ಕ್ರಿಮಿನಲ್ ಕೇಸ್ನ ಬೇರೆ ತರ ಹ್ಯಾಂಡಲ್ ಮಾಡಿ. ವೈ ಆರ್ ಯು ಕನೆಕ್ಟಿಂಗ್ ದೀಸ್ ಟು? ಲಿಂಕ್ ಯಾಕೆ ಮಾಡ್ತಾ ಇದ್ದೀರಿ? ಈ ಎರಡನ್ನು ಯಾಕೆ ಲಿಂಕ್ ಮಾಡ್ತಿದ್ದೀರಿ? ನೀವು ಬೇರೆ ಏನೋ ಕತೆ ಹೇಳಕ್ ಹೊರಟಿದ್ದೀರಿ. ಆಮೇಲೆ ಈ ಮೆಟಾ ಬಗ್ಗೆ ಮಾತಾಡಿದ್ರಲ್ಲ, ಈ ಕಥನ ಕ್ರಿಯೆ ಏನಿದೆ ಅಲ್ಲ, ಇದು ಹೊಸದಲ್ಲ. ಬಿಜೆಪಿ ಕಳೆದ ಒಂದು 12-15 ವರ್ಷದಿಂದ ಮಾಡ್ತಾನೆ ಬಂದಿದೆ ಒಂದು. ಆದರೆ ಎಡ್ವರ್ಡ್ ಸ್ನೋಡನ್ ಟೆಕ್ನಾಲಜಿ ಯೂಸ್ ಬಗ್ಗೆ ಹೇಳಿದ್ರಲ್ಲ, 2013 ಒಂದು ಪುಸ್ತಕ ಬರೀತಾನೆ. ಎಡ್ವರ್ಡ್ ಸ್ನೋಡನ್ ಇಸ್ ಡಿಫೆನ್ಸ್ ಕಾಂಟ್ರಾಕ್ಟರ್ ಫಾರ್ FBI ಆ್ಯಂಡ್ CIA. ಆಮೇಲೆ ಟೆಕ್ನಾಲಜಿನ ಹೇಗೆ ಬಳಸಬೇಕು ಅಂತ. ಆ ಹುಡುಗ, ಅವನು 28 ವರ್ಷದ ಹುಡುಗ, ಅವನು ಇಂಜಿನಿಯರ್. ಅವನು ಅಲ್ಲಿ ಒಳಗಡೆ ಹೋಗಿ ಅವನಿಗೆ ಪತ್ತೆ ಹಚ್ತಾನೆ, ಸರ್ಕಾರ ಬೈ ಡಿಫಾಲ್ಟ್ ಎಲ್ರನ್ನೂ ಟ್ರ್ಯಾಕ್ ಮಾಡ್ತಿದೆ ಅಂತ. ಯಾವನೇ ಒಬ್ಬ ಆಪಾದಿತನೋ ಶಂಕಿತ ಆರೋಪಿನ ಅಲ್ಲ, ಎವ್ರಿಬಡಿ ಇಸ್ ಅಂಡರ್ ಸರ್ವೈಲೆನ್ಸ್. ಅವನು ಬಂಡಾಯ ಎದ್ದು ಹೊರಗಡೆ ಬಂದು ಪುಸ್ತಕ ಬರೀತಾನೆ, ದ ಪರ್ಮನೆಂಟ್ ರೆಕಾರ್ಡ್ ಅಂತ. ನಿಮ್ಮ ಹತ್ರ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಇದ್ರೆ ಸಾಕು, ನಿಮ್ಮ ಬದುಕೆಲ್ಲ ಸರ್ಕಾರ ಗೊತ್ತಿರ್ತದೆ ಅಂತ. ಯಾವ್ದು ಖಾಸಗಿತನೇ ಇಲ್ಲ. ಅವನ ದೇಶ ಬಿಟ್ಟು ಓಡಿಸ್ತಾರೆ. ನಾವು ಈಸ್ ಲಿವಿಂಗ್ ಇನ್ ರಷ್ಯಾ. ಈ ಮೆಟಾ ಗ್ಲಾಸ್ ಬಗ್ಗೆ ಹೇಳಿದ್ರಲ್ಲ, ಅದ್ರ ಬಗ್ಗೆನೂ ಒಂದು ಅಮೆರಿಕಾದಲ್ಲಿ ಚರ್ಚೆ ಆಯಿತು. ಈ ಫೇಸ್ ರಿಕಗ್ನಿಷನ್ ಸಾಫ್ಟ್ವೇರ್ ನಾವು ಯೂಸ್ ಮಾಡಬೇಕಾ ಮಾಡಬಾರ್ದ ಅಂತ. ಫೇಸ್ ರಿಕಗ್ನಿಷನ್ ಸಾಫ್ಟ್ವೇರ್ ನೀವು ರೈಟ್ ಕಂಡೀಷನ್ ಅಲ್ಲಿ, ಈ ತರ ಕ್ರೌಡ್ ಕಂಟ್ರೋಲ್ ವಿಚಾರದಲ್ಲಾಗ್ಲಿ, ಅಥವಾ ಏನೋ ದೊಂಬಿ ವಿಚಾರದಲ್ಲಿ ಬೇರೆ. ಈಗ ನೀವು ನಮಗೆ ಟ್ರಾಫಿಕ್ ಕ್ಯಾಮ್ರಾಗಳಿದಾವೆ ಬೆಂಗಳೂರು ಸಿಟಿನಲ್ಲಿ ಎಲ್ಲ ಜಂಕ್ಷನ್ ಅಲ್ಲಿ. ಅದಕ್ಕೊಂದು ನನಗೆ ಫೇಸ್ ರಿಕಗ್ನಿಷನ್ ಸಾಫ್ಟ್ವೇರ್ ಹಾಕಿ ಎಲ್ಲರನ್ನು ಹೋಗೋ ಬರೋನಲ್ಲಿ ರಿಕಗ್ನಿಷನ್ ಮಾಡ್ತಾ ಕೂತ್ ಬಿಟ್ರೆ ಪ್ರೈವಸಿ ಖಾಸಗಿತನ ನಮ್ದು ಎಲ್ಲಿದೆ? ಅಂಡ್ ಇಟ್ಸ್ ವೆರಿ ಡೇಂಜರಸ್. ಈಗ ಎಲ್ಲವೂ ಕೂಡ ಯಾವುದೇ ನನ್ನ ಮಾಹಿತಿ ಕೂಡ ನನಗೆ ಸಂಬಂಧಿಸಿದ ಎಲ್ಲ ಮಾಹಿತಿನೂ ಕೂಡ ಅಪಾಯಕರ ಆಗಿರೋದಿಲ್ಲ. ಕೆಲವೊಂದು ಖಾಸಗಿ ಇರ್ತವೆ, ಸಮಥಿಂಗ್ ಐ ಡೋಂಟ್ ವಾಂಟ್ ಟು ಶೇರ್, ಅದೆಲ್ಲ ಬಹಿರಂಗ ಗೊತ್ತಬಿಡ್ತು. ಅದೊಂದು. ಆಮೇಲೆ ಈ ಬಿಜೆಪಿ ಅನ್ನೋ ತಂತ್ರಗಾರಿಕೆ ಇದೆಯಲ್ಲ, ಈ ತಂತ್ರಗಾರಿಕೆ ಬಗ್ಗೆ ಇನ್ನೊಂದು ಪುಸ್ತಕ ಬರೆದಿದ್ದು ಜಾರ್ಜ್ ಆರ್ವೆಲ್ 1949 ಅಲ್ಲಿ. 1984 ಪುಸ್ತಕ 1984. ಅವಾಗ ಎಲ್ಲೂ ಕನಸುಗಾರಿಕೆ ಇತ್ತಲ್ಲ ನಮ್ಮಲ್ಲಿ, ಒಂದು ಸಮನಾದ ಸಮಾಜ, ಸರ್ವ ಧರ್ಮಗಳ ಸರ್ವರಿಗೂ ಅಥವಾ ಸಮಾಜ, ಯುಟೋಪಿಯಾ ಇತ್ತಲ್ಲ. ಆ ಡಿಸ್ಟೋಪಿಯನ್ ನಾವೆಲ್ ಬರೀತಾನೆ 1984ಗೆ ಹಿಂಗಾಗುತ್ತೆ ಅಂತೇಳಿ. ಅವನ ಪ್ರಕಾರ 1984ಗೆ ಒಬ್ಬ ಬಿಗ್ ಬ್ರದರ್ ಇರ್ತಾನೆ, ಹೂ ವಾಚಸ್ ಎವ್ರಿಥಿಂಗ್ ಎವ್ರಿಬಡಿ ಎವ್ರಿವೇರ್. ಬಿಗ್ ಬ್ರದರ್. ಅಲ್ಲಿ ಒಂದು ರಾಜಕೀಯ ಪಕ್ಷ ಇರ್ತದೆ. ದೇ ಹ್ಯಾವ್ ಎ ಮಿನಿಸ್ಟ್ರಿ ಆಫ್ ಟ್ರೂತ್ which rewrites history according to party line, which rewrites the language according to party line. There is a ministry of love. ಹೆಸರಂಗಿದೆ ನೋಡಿ, ಮಿನಿಸ್ಟ್ರಿ ಆಫ್ ಲವ್, which punishes who disobey the ministry of truth. ಇದನ್ನೆಲ್ಲ ಹೇಳೋದಕ್ಕೆ ಭಾಷೆ
ನ್ಯೂಸ್ ಸ್ಪೀಕ್ ಇಷ್ಟ ಡಿಕ್ಷನರಿ, ಇದ್ರ ಆಚೆ ಮಾತಾಡಂಗಿಲ್ಲ, ಇಷ್ಟ ಡಿಕ್ಷನರಿ. ಆ ನ್ಯೂಸ್ ಸ್ಪೀಕ್ ತಕ್ಕಂಗೆ ಡಬಲ್ ಥಿಂಕ್, ಓಕೆ, ಥಾಟ್ ಕ್ರೈಮ್ ಅಂತೆ. ಇದ್ರ ಆಚೆ ವಿಚಾರ ಮಾಡೋದು ಥಾಟ್ ಕ್ರೈಮ್, ಇದನ್ನ ಪನಿಷ್ ಮಾಡೋದು. ಅವ್ರ ಸ್ಲೋಗನ್ಗಳು ಹೇಗೆ ಹೇಳಿ, ಫ್ರೀಡಮ್ ಇಸ್ ಸ್ಲೇವರಿ, ಇದು ಸ್ಲೋಗನ್ ಇದು. ಓಕೆ, ಫ್ರೀಡಮ್ ಇಸ್ ಸ್ಲೇವರಿ ಅಂದ್ರೆ ಎಲ್ಲ ಸರ್ವೈಲೆನ್ಸ್ ಇಡಬೇಕು, ಎಲ್ಲರನ್ನು ನೀವು ನೋಡ್ತಾನೆ ಇರ್ಬೇಕಲ್ಲ. ಓಕೆ, ಈ ತರದ ಒಂದು ಡಬಲ್ ಸ್ಪೀಕ್ ಸ್ಲೋಗನ್ಗಳು. ಒಟ್ಟಾರೆಯಾಗಿ ಅವಾಗ ನಾವು ಓದಿದ್ದನ್ನು ಕಾಲೇಜಲ್ಲಿ ನಾವೆಲ್ಲ ಈ ಕಾದಂಬರಿನೆಲ್ಲ ನಾವು ಇದೇನಪ್ಪ ತಮಾಷೆ ಅನ್ಸುತ್ತೆ ನಮಗೆ. ಬಟ್ ಇವತ್ತು ನೋಡಿದ್ರೆ ನಿಜ ಹಂಗೆ ಆಗಿದೆ. ಯು ಆರ್ ಅಬ್ಸರ್ವ್ಡ್ ಎವ್ರಿವೇರ್. ಯುವರ್ ಥಾಟ್ ಪೊಲೀಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಅದರಲ್ಲಿ. ಥಾಟ್ ಪೊಲೀಸ್, ನಿಮ್ಮ ವಿಚಾರಗಳನ್ನೇ ಅಬ್ಸರ್ವ್ ಮಾಡೋದು, ಅದ್ರ ಮೇಲೆ ಪೊಲೀಸಿಂಗ್ ಮಾಡೋದು. ಹಿಂಗೆ ವಿಚಾರ ಮಾಡೋದು. ಏನ್ ಪೋಸ್ಟ್ ಹಾಕ್ತೀರಾ ನೀವು, ಏನ್ ಪೋಸ್ಟ್ ಮಾಡ್ತೀರಾ, ಏನ್ ಸರ್ಕ್ಯುಲೇಟ್ ಮಾಡ್ತೀರಾ, ಏನ್ ಶೇರ್ ಮಾಡ್ತೀರಾ, ಏನ್ ಬರ್ಕೊಳ್ತೀರಾ ನೀವು, ಇದೆಲ್ಲರಿಗೂ ಒಟ್ಟಾಗಿ ಮೊನ್ನೆ ನೋವೆಲ್ ಹರಾರೆ ನೀವು ಕೇಳ್ತೀರಿ, ಆ ಪುಸ್ತಕದಲ್ಲಿ ಹೇಳ್ತಾನೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಈ ಟೆಕ್ನಾಲಜಿ ಇನ್ ದ ರಾಂಗ್ ಹ್ಯಾಂಡ್ಸ್ ಎಂತ ಸಮಾಜ ಘಾತುಕ ಶಕ್ತಿ ಆಗಬಲ್ಲದು, ಅದು ಆಗ್ತಾ ಇದೆ. ನಾನು XLPU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫ್ಯಾಕ್ಟ್ ವಿಶೇಷ ಮತ್ತೆ ಮುಂದುವರಿಸ್ತೀನಿ ಒಂದು ಬ್ರೇಕ್ ಆದ್ಮೇಲೆ.